ಮಾಗಡಿ ತಾಲೂಕಿನಲ್ಲಿ ರೇಷನ್ ಮಾಫಿಯಾ ಹಗಲು ದರೋಡೆಗೆ ಇಳಿದಿದೆ. ಇತ್ತೀಚೆಗಷ್ಟೇ ಯೂರಿಯಾ ಗೊಬ್ಬರವನ್ನ ಅನಧಿಕೃತವಾಗಿ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದ ಕಳ್ಳರ ಕಾಳಸಂತೆಯ ದಂಧೆ ಬಯಲಾದ ಬೆನ್ನಲ್ಲೇ ಈಗ ಬಡವರ ಹಸಿವು ನೀಗಿಸುವ ಪಡಿತರ ವ್ಯವಸ್ಥೆಯಲ್ಲೂ ಭ್ರಷ್ಟಾಚಾರದ ವಾಸನೆ ಬಡಿದಿದೆ. ತಾಲೂಕಿನಲ್ಲಿ ಎಣ್ಣೆಗೆರೆ ಸಮೀಪದ ಕಂಬದ ಕಲ್ಲು ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಕ ಮುನಿಯಪ್ಪ ಎಂಬುವವರು ಸಾರ್ವಜನಿಕರಿಂದ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೇಷನ್ ಬೇಕಾದರೆ ಕಾರ್ಡ್ಗೆ 20 ರೂಪಾಯಿ ಕೊಡಲೇಬೇಕು ಅಂತ ಫಲಾನುಭವಿಗಳನ್ನ ಪೀಡಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಯೊಂದು ರೇಷನ್ ಕಾರ್ಡ್ಗೆ ತಲಾ 20 ರೂಪಾಯಿ ನೀಡದಿದ್ರೆ ಪಡಿತರ ನೀಡಲು ವಿತರಕ ನಿರಾಕರಿಸುತ್ತಿದ್ದಾರೆ ಎನ್ನಲಾಗಿದೆ. ಸರ್ಕಾರದ ನಿಯಮದಂತೆ ಉಚಿತ ಅಥವಾ ನಿಗದಿತ ದರದಲ್ಲಿ ಸಿಗಬೇಕಾದ ಪಡಿತರಕ್ಕೆ ಹೆಚ್ಚುವರಿ ಹಣ ಕೇಳ್ತಿರೋದು ಬಡ ಕುಟುಂಬಗಳಿಗೆ ಹೊರೆಯಾಗಿದೆ. ತಾಲೂಕಿನಲ್ಲಿ ಒಂದೆಡೆ ರಸಗೊಬ್ಬರದ ಕಾಳಸಂತೆ ದಂಧೆ ನಡೀತಾ ಇದ್ರೆ, ಇನ್ನೊಂದೆಡೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ರೀತಿ ಬಹಿರಂಗವಾಗಿ ಹಣ ವಸೂಲಿ ಮಾಡ್ತಿರೋದು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸುತ್ತಿದೆ. ಸರ್ಕಾರ ಎಲ್ರಿಗೂ ಸೌಲಭ್ಯ ಸಿಗಲಿ ಎಂದು ಯೋಜನೆಗಳನ್ನ ಜಾರಿಗೆ ತಂದ್ರೆ ಇಲ್ಲಿನ ವಿತರಕರು ಮಾತ್ರ ತಮ್ಮ ಜೇಬು ತುಂಬಿಸಿಕೊಳ್ತಿದ್ದಾರೆ. ಕೇಳಿದ್ರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಕಂಬದಕಲ್ಲು ಗ್ರಾಮದ ನಿವಾಸಿಗಳು ದೂರಿದ್ದಾರೆ. ಈ ಕೂಡಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಎಸಗುತ್ತಿರುವ ವಿತರಕ ಮುನಿಯಪ್ಪ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಬಡವರಿಗೆ ನ್ಯಾಯ ಒದಗಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ.